ಪ್ರಿಯ ವೀಕ್ಷಕರೇ, ನಿಜವಾಗಿ ತುಂಬ ಆನಂದ ಅನ್ನಿಸ್ತಾ ಇದೆ. ನಾನು 2-3 ದಿನದಲ್ಲೇ ಚಾನಲನ್ನು ಪ್ರಾರಂಭ ಮಾಡಿದಾಗಿನಿಂದ ಸಾವಿರಾರು ಜನರ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಕೆಲವರು ಮೌಖಿಕವಾಗಿ ಭೇಟಿ ಆಗ್ತಾ ಇದ್ದಾರೆ, ಕೆಲವರು ಮೆಸೇಜ್ ಮುಖಾಂತರ ತಿಳಿಸ್ತಾ ಇದ್ದಾರೆ, ಕೆಲವರು ಪತ್ರದ ಮುಖಾಂತರ ತಿಳಿಸ್ತಾ ಇದ್ದಾರೆ. ತುಂಬ ಆನಂದ ಅನ್ನಿಸ್ತಾ ಇದೆ. ನನಗೆ ಇಷ್ಟೊಂದು ಬೆಂಬಲ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಜನ ನನ್ನ ಹಿಂದಿದ್ದಾರೆ, ಬೆಂಬಲಿಗರಿದ್ದಾರೆ, ಪ್ರೇಕ್ಷಕರಿದ್ದಾರೆ. ಇಷ್ಟೊಂದು 3 ದಿನದಲ್ಲಿ ಕೇವಲ ನಾವು 4 ಸುದ್ದಿಗಳನ್ನು ಮಾತ್ರ ಪ್ರಸಾರ ಮಾಡಿದ್ದೇವೆ. ಆ ಪ್ರಸಾರದ ಅನುಸಾರವಾಗಿ ಇಂದು ಇಷ್ಟೊಂದು ಮಹಾಪುರದಲ್ಲಿ ನಮಗೆ ಪ್ರಶಂಸೆಯ ಸುರಿಮಳೆ ಬರ್ತಾ ಇದ್ದಾವೆ ಅಂದರೆ ನನಗೆ ತುಂಬ ಉತ್ಸಾಹ ಆಗ್ತಾ ಇದೆ. ಇನ್ನು ನಾನು ಈ ಚಾನಲನ್ನು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಬೇಕನ್ನೋ ಭಾವನೆ ಮೂಡ್ತಾ ಇದೆ. ಅದಕ್ಕಾಗಿ ಕೆಲವು ಗಣ್ಯ ಮಾನ್ಯರು ಆ ಹೆಸರನ್ನು ಓದ್ತಾ ಹೋದರೆ ಒಂದು ಕನಿಷ್ಠ ಇಲ್ಲ ಅಂದರೂ ನನ್ನ ಕೈಯಲ್ಲಿ 1000 ಹೆಸರುಗಳಿದ್ದಾವೆ. ಆ ಎಲ್ಲರಿಗೂ ಮಾನ್ಯರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಅವರು ಮತ್ತೆ ನನಗೆ ನನ್ನ ಈ ಚಾನಲನ್ನು ನೋಡಲಿಕ್ಕೆ ಭಾಳ ಆತ್ಮೀಯತೆಯಿಂದ ನೋಡಲಿ, ಅವರಿಗೆ ಒಳ್ಳೆಯದಾಗಲಿ, ಅವರಿಗೆ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅನ್ನೋದೇ ನನ್ನ ಭಾವನೆ. ಆದರೂ ಈ ಎಲೆಕ್ಟ್ರಾನಿಕ್ ಮೀಡಿಯಾ ನಂಬರ್ 1 ಚಾನಲ್ಗೆ ಇಷ್ಟೊಂದು ಕೆಲವೇ ದಿನಗಳಲ್ಲಿ ಇಷ್ಟೊಂದು ಪ್ರೀತಿಯಿಂದ ಆಸರೆಯಾಗಿ ಸಮೀಪ ಬರ್ತಾ ಇದ್ದಾರಂದರೆ ನನಗೆ ನಿಜಕ್ಕೂ ತುಂಬ ಸಂತೋಷ ಆಗ್ತಾ ಇದೆ. ನಾನು ಮಾಡಿದ್ದು ಸಾರ್ಥಕ ಆಗ್ತಾ ಇದೆ ಅನ್ನೋ ಭಾವನೆ ನನ್ನಲ್ಲಿ ಮೂಡ್ತಾ ಇದೆ. ವೀಕ್ಷಕರೇ, ಇಂದಿನ ರಾಜಕೀಯ ವಾತಾವರಣ ಕಲ್ಮಶವಾಗಿದ್ದು, ಕೆಲವೊಂದು ಪ್ರತಿ ಹಳ್ಳಿಯಲ್ಲಿ ಇಲ್ಲಿಯವರೆಗೆ ಕೆಂಪು ಬಸ್ಸನ್ನು ಸಹಿತ ಜನ ನೋಡಿಲ್ಲ. ಕುಡಿಯುವ ನೀರಿನ ಅವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಾಣವಾಗಿದೆ. ಈ ಬಗ್ಗೆ ಹೆಚ್ಚಿನದಾಗಿ ನನಗೆ ಕೆಲವರು ಮೆಸೇಜ್ ಮುಖಾಂತರ, ಪತ್ರ ಮುಖಾಂತರ ತಿಳಿಸಿದ್ದಾರೆ. ಸರ್, ನಿಮ್ಮ ಚಾನಲನ್ನು ಗ್ರಾಮೀಣ ಭಾಗದಲ್ಲಿ ಕೆಲವು ಬಹಳ ಬೇಡಿಕೆಗಳಿದ್ದಾವೆ, ಬಹಳ ತೊಂದರೆಯಲ್ಲಿ ಜನ ಸಿಲುಕಿದ್ದಾರೆ. ಸರ್ಕಾರದ ಯಾವ ಯೋಜನೆಗಳು ಸಹಿತ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ನಾವು ಬಹಳ ಅನಾಥರಾಗಿ ಬಿಟ್ಟಿದ್ದೇವೆ. ಅದಕ್ಕೋಸ್ಕರ ನಮಗೆ ನಿಮ್ಮ ಚಾನಲ್ ಮುಖಾಂತರ ಸರ್ಕಾರದ ಮೇಲೆ, ಉನ್ನತ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವಗೋಸ್ಕರ ನಿಮ್ಮ ಚಾನಲನ್ನು ದಯವಿಟ್ಟು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಮೀಸಲಿಡಿ ಸಾರ್ ಅಂತ ನನಗೆ ಪತ್ರದ ಮುಖಾಂತರ ಬರೆದಿದ್ದು ನೋಡಿದರೆ ನನಗೆ ತುಂಬ ವಿಷಾದ ಅನಿಸುತ್ತಾ ಇದೆ. ಗ್ರಾಮೀಣ ಮಟ್ಟದಲ್ಲಿ ನಾವು ಬಹಳಷ್ಟು ಇನ್ನೂ ಕೆಲಸ ಮಾಡಬೇಕಾಗಿದೆ. ನನ್ನ ಗ್ರಾಮೀಣ ಜನರೇ, ನನ್ನ ರೈತರೇ, ನನ್ನ ಕೂಲಿ ಕಾರ್ಮಿಕರೇ ನನಗೆ ನನ್ನ ಚಾನಲ್ಗೆ ಬೆನ್ನೆಲುಬಾಗಿ ನಿಲ್ತಾರನ್ನೋ ಮನೋಭಾವನೆ ನನ್ನಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಈಗಾಗಲೇ ನಾನು 4 ಸುದ್ದಿಗಳಿಂದಲೇ ಇಷ್ಟು ನಮ್ಮ ಚಾನಲ್ ಪ್ರಸಾರ ಆಗಿದೆ ಅಂದರೆ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಈ ದಿಸೆಯಲ್ಲಿ ನಾನು ನಿಮಗೆ ವಚನ ಕೊಡ್ತೇನೆ. ನಾನು ಇನ್ನೂ ಈ ಚಾನಲನ್ನು ನಿಮ್ಮ ಸಹಾಯ ಸಹಕಾರದಿಂದ ರಾಜ್ಯ ರಾಷ್ಟ್ರಮಟ್ಟ ವ್ಯಾಪ್ತಿಯಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಪ್ರಸಿದ್ಧಿ ಹೊಂದಿಸಿ, ಜನರ ಬೇಡಿಕೆಗಳನ್ನು ಸ್ಪಂದಿಸಿ, ವರದಿಯನ್ನು ಉನ್ನತ ಅಧಿಕಾರಿಗಳ ಕಿವಿಗೆ ಮುಟ್ಟುವವರೆಗೆ ಪ್ರಸಾರ ಮಾಡ್ತೀನಂತ ನಾನು ಹೇಳಬಯಸುತ್ತೇನೆ. ನನ್ನ ಚಾನಲ್ಗೆ ನೀವು ಇಷ್ಟೊಂದು ಸಹಾಯ ಸಹಕಾರ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ನಮ್ಮದು ಚಿಕ್ಕ ಚಾನಲ್ಲು ಸರ್, ನಾವು ಭಾಳ ಸಣ್ಣ ಕೂಸಿನವರು, ನಾವಿನ್ನೂ ಭಾಳ ಬೆಳೆಬೇಕು ಸರ್. ನೀವು ವೀಕ್ಷಕರೇ, ನೀವೇ ನನಗೆ ತಂದೆ ತಾಯಿ, ಮಹಾಪೋಷಕರಾಗಿ ನೀವೇ ನನಗೆ ಆಸರೆ ಕೊಡ್ತಾ ಇದ್ದೀರಾ. ನಿಮ್ಮ ಬೆಂಬಲಕ್ಕೆ ನಾನು ಯಾವಾಗಲೂ ನಿಮ್ಮನ್ನು ಕೈ ಬಿಡೋಲ್ಲ. ಈ ನನ್ನ ಚಾನಲ್ನಿಂದ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ ಒಂದು ಉನ್ನತ ಪರಿಹಾರವನ್ನು ಒದಗಿಸಿಕೊಡುವಗೋಸ್ಕರ ನಾನು ಶ್ರಮ ಪಡುತ್ತೇನೆ. ಅದರಲ್ಲಿ 2 ಮಾತಿಲ್ಲ. ಪತ್ರಿಕಾ ರಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಪತ್ರಿಕಾ ರಂಗವು ಒಂದು ಪ್ರಮುಖವಾದ ರಂಗ. ಈ ದಿಸೆಯಲ್ಲಿ ಅನೇಕ ಬಾರಿ ನಾನು ಪತ್ರಿಕೋದ್ಯಮದಲ್ಲಿ ಕಳೆದ 25 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸುವಾಗ ಆವಾಗ ನಮಗೆ ಪ್ರಿಂಟ್ ಮೀಡಿಯಾ ಇತ್ತು. ಪ್ರಿಂಟ್ ಮೀಡಿಯಾ ಅಂದರೆ ಏನು? ನಾವು ರಾತ್ರಿ ಹಗಲಿ ಕೆಲಸ ಮಾಡಿಕೊಂಡು ಪತ್ರಿಕೆ ಒಂದು ಹೊರಗಡೆ ತೆಗಿಬೇಕಾದ್ರೆ ತಾಯಿ ತನ್ನ ಮಗುವಿನ ಹೆತ್ತಿನ ಹೆರಿಗೆ ಸಮಯದಲ್ಲಿ ನೋವು ಅನುಭವಿಸುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗ್ತಿತ್ತು. ವೀಕ್ಷಕರೇ, ಇಂದು ಎಲ್ಲ ಆಧುನಿಕ ಜಗತ್ತು ಕಾಲು ಬದಲಾಗಿದೆ. ಪ್ರತಿಯೊಂದು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ಪ್ರತಿಯೊಂದು ಸುದ್ದಿ ಇವತ್ತು ಒಂದೇ ನಿಮಿಷದಲ್ಲಿ ನಮ್ಮ ಕೈ ತಲುಪುತ್ತೆ, ನಮ್ಮ ಕಿವಿ ತಲುಪುತ್ತೆ, ನಮ್ಮ ಕಣ್ಣಿಗೆ ತಲುಪುತ್ತೆ. ಇಷ್ಟೊಂದು ನಾವು ತಾಂತ್ರಿಕ ಯುಗದಲ್ಲಿ ಬೆಳೆದಿದ್ದೀವಿ. ಇದಕ್ಕೋಸ್ಕರ ನಾನು
ಕೆಲವು ವಚನಗಳ ಸಾಹಿತ್ಯ ಮುಖಾಂತರ, ಸರ್ವಧರ್ಮಗಳ ಮುಖಾಂತರ ಒಂದು ಅನೋನ್ಯ ಸಂಬಂಧವನ್ನು ಇಟ್ಕೊಂಡವನು. ಅರಸಿ ಬಂದವನಿಗೆ ಅನ್ನ ನೀಡು, ನೀರಡಿಸಿದವನಿಗೆ ನೀರು ನೀಡು, ಯಾರಿಗೂ ನೋವುಂಟು ಮಾಡಬೇಡ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅನ್ನೋ ವಿಚಾರದಿಂದ ಬಂದವನು ನಾನು. ಪ್ರತಿಯೊಂದು ಧರ್ಮವನ್ನು ಬಹಳ ಪ್ರೀತಿಯಿಂದ ನಾನು ಪ್ರೀತಿಸಿದವನು. ಅನೇಕ ಮಠಮಾನ್ಯರ ಜೊತೆ ನನ್ನ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡು, ಅನೇಕ ಧಾರ್ಮಿಕ ಗುರುಗಳ ಜೊತೆ ನನ್ನ ಚರ್ಚೆ ವಿಮರ್ಶೆಗಳನ್ನು ಮಾಡಿಕೊಂಡು ಇಷ್ಟೊಂದು ಈ ರೀತಿಯಲ್ಲಿ ಬಂದಿದ್ದೀನಿ. ಇದಕ್ಕೆ ನಿಮ್ಮ ಸಹಾಯ ಸಹಕಾರ ನಾನು ಮತ್ತೊಮ್ಮೆ ಕೋರುತ್ತೇನೆ. ಹಲವಾರು ಹೆಸರುಗಳು ಇವೆ ನನ್ನ ಕೈಯಲ್ಲಿ, ಆದರೆ ಓದಲಿಕ್ಕೆ ಬಹಳ ಸಮಯ ಬೇಕಾಗಿರುವುದರಿಂದ ನನಗೆ ಓದಲಿಕ್ಕೆ ಆಗೋಲ್ಲ. ಕ್ಷಮೆ ಕೋರುತ್ತೇನೆ. ದಯವಿಟ್ಟು ಎಲ್ಲ ಪತ್ರ ಬರೆದವರಿಗೆ, ಕಮೆಂಟ್ ಮಾಡಿದವರಿಗೆ, ಸುದ್ದಿಯನ್ನ ನಾವು ಇನ್ನೂ ಪ್ರಚಾರ ಪಡಿಸ್ತೀವಿ ಅನ್ನೋವರಿಗೆ ದಯಮಾಡಿ ನಿಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಕ್ಯಾಮರಾಮನ್ದವರು ನಿಮ್ಮ ಮನೆ ಬಾಗಿಲಿಗೆ ಬರ್ಬೋದು, ನಿಮ್ಮ ಅಭಿಪ್ರಾಯ ಕೇಳಬಹುದು. ದಯವಿಟ್ಟು ಅವರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಘಟಪ್ರಭಾದಲ್ಲಿ ನ್ಯೂಸ್ ನಂಬರ್ 1 ಚಾನಲನ್ನು ಯೂಟ್ಯೂಬ್ದಲ್ಲಿ ಹಾಗೂ ಫೇಸ್ಬುಕ್ಕದಲ್ಲಿ ತಾವು ನೋಡಿದ್ದೀರಿ. ಈ ನಂಬರ್ 1 ನ್ಯೂಸ್ ಚಾನಲನ್ನು ನಾವು ಪ್ರಥಮ ಬಾರಿಗೆ ಘಟಪ್ರಭಾದಲ್ಲಿ ಪ್ರಾರಂಭಿಸಿದ್ದೇವೆ. ಇದು ಸೈಯದ್ ಅವರ ನ್ಯೂಸ್ ನಂಬರ್ 1 ಚಾನಲ್ ಆಗಿದ್ದು, ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು ಅಂದು ವೀಕ್ಷಕರನ್ನು ಕೇಳೋಣ ಬನ್ನಿ. ನಂಬರ್ 1 ಚಾನಲ್ ಉದ್ಘಾಟನೆ ಮಾಡಿದ್ದೇವೆ. ಈ ಚಾನಲ್ ಬಂದು ಜಾಸ್ತಿ ದಿವಸ ನಾವು ನೋಡ್ತಾ ಇದ್ದೇವೆ. ಚೆನ್ನಾಗಿದೆ, ಮೂಡಿ ಬರ್ತಾ ಇದೆ. ಕಂಟಿನ್ಯೂ ಆಗಲಿ, ಚೆನ್ನಾಗಲಿ, ಒಳ್ಳೆಯದಾಗಲಿ. ಹಲೋ, ಈಗ ನಾವು ಘಟಪ್ರಭಾ ಶಬರಿ ಹೋಟೆಲ್ ಹತ್ತಿರ ಇದ್ದೀವಿ. ಶಬರಿ ಹೋಟೆಲ್ ಮಾಲೀಕರಾದಂಥ ಮಹೇಶ್ ಅಂಜಿಯವರ ಅನಿಸಿಕೆಯನ್ನು ಕೇಳೋಣ. ಬಸ್ ಸ್ಟ್ಯಾಂಡ್ ಯಾವ ರೀತಿ ಆಗಿತ್ತಂದ್ರೆ ಪೂರ್ತಿ ಏನು ಯಾವುದಕ್ಕೂ ಉಪಯೋಗ ಇಲ್ಲಾರಂಗೆ ಬಸ್ ಸ್ಟ್ಯಾಂಡ್ ಆಗಿತ್ತು. ಈಗ ಒಂಥರ ಬಸ್ ಸ್ಟ್ಯಾಂಡ್ ನೋಡೋಂಗಾಗಿತ್ತು. ಟ್ರಾಫಿಕ್ ಪೊಲೀಸರಂತೂ ಭಾಳ ಶ್ರಮ ಪಡ್ತಾರೆ. ಭಾಳ ಅಂದ್ರೆ ಭಾಳ ಪೂರ್ತಿ ಶ್ರಮ ಅಂದರೆ ಭಾಳ ಶ್ರಮ ತೊಗೊಂಡಿದ್ದಾರೆ. ಆದರೂ ಟ್ರಾಫಿಕ್ ಅಂತೂ ಪೂರ್ತಿ ಮೊದಲಿನಂಗೆ ಕಂಟ್ರೋಲ್ ಪೂರ್ತಿ ಕೈಗೆ ಬಂದೈತಿ. ಮೊದಲು ನಾವು ಭಾಳ ಟ್ರಾಫಿಕ್ ಆಗ್ತೈತಿ. ಟ್ರಾಫಿಕ್ ಅಂತೂ ಪೂರ್ತಿ ಕ್ಲೋಸ್ ಆಗೈತಿ. ಈಗ ಏನು ಅಂತ ಟ್ರಾಫಿಕ್ ಎಲ್ಲ ಪೊಲೀಸರಿಗೆ ನಾವು ಧನ್ಯವಾದ ಹೇಳ್ತೀವಿ. ಪೊಲೀಸರು ಭಾಳ ಶ್ರಮ ಪಡ್ತಾ ಇದ್ದಾರೆ. ಆಲ್ರೆಡಿ ಈಗ ಘಟಪ್ರಭಾ ಸರ್ಕಲ್ ಅಲ್ಲೆಲ್ಲ ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದೆ. ಆಲ್ರೆಡಿ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಆದ್ರೆ ಪೂರ್ತಿ ಒಂದು ಅದಕ್ಕೆ ಬರುತ್ತೆ. ಆದಷ್ಟು ಈಗ ಪೂರ್ತಿ ಅಂತೂ ಟ್ರಾಫಿಕ್ ಅಲ್ಲೆಲ್ಲಿ ಗಾಡಿಗಳು ಟ್ರಾಫಿಕ್ಗಳಂತೂ ನಿಲ್ಲೋದಂತೂ ಬಂದಾಗಿದ್ದಾವೆ. ಆಲ್ರೆಡಿ ಘಟಪ್ರಭಾ ಬಸ್ ಸ್ಟ್ಯಾಂಡ್ ಇರಬೇಕಿಲ್ಲ. ಬಸ್ ಸ್ಟ್ಯಾಂಡ್ ಅಂತ ನಂಬರ್ 1 ಚಾನಲ್ ಬಗ್ಗೆ ನಾನು ಹೇಳೋದಂದ್ರೆ ಭಾಳ ಉತ್ತಮವಾಗಿ ಬರ್ತಾ ಇದೆ. ಅಲ್ಲಲ್ಲಿ ಕೆಟ್ಟ ಒಂದು ಇದಾಯ್ತು ಅಂತಂದ್ರೆ ಅದನ್ನು ಎದ್ದು ತೋರಿಸ್ತಾ ಇದ್ದೀರಾ. ಅಲ್ಲಿ ಸಮಾಜಕ್ಕೆ ಒಂದು ಒಳ್ಳೆ ಮಾರ್ಗವನ್ನು ತೋರಿಸ್ತಾ ಇದ್ದೀರಾ. ನಂಬರ್ 1 ಚಾನಲ್ ನಂಬರ್ 1 ಆಗಿ ಬೆಳೀಲಿ. ಇದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ, ಬೆಂಬಲವನ್ನು ನೀಡ್ತಾ ಇದ್ದೀವಿ. ನಮಸ್ಕಾರ. ಈಗ ಘಟಪ್ರಭಾ ಬೆಳಗಾವಿಯಲ್ಲಿ ಸರಸ್ವತಿ ಸ್ಕೂಲ್ ಒಳಗಡೆ ಇದ್ದೀವಿ. ಶಂಕರ್ ಎನ್.ಡಿ. ಆದಂಥವರು ಈ ಶಾಲೆ ಓನರು ನಮ್ಮ ಚಾನಲ್ ಬಗ್ಗೆ ಏನು ಹೇಳ್ತಾರೆ ಅಂತ ಅವರ ಅಭಿಪ್ರಾಯ. ಘಟಪ್ರಭಾದಲ್ಲಿ ನಂಬರ್ 1 ಪ್ರಾರಂಭಿಸಲಾಗಿದೆ. ಇದು ಯೂಟ್ಯೂಬ್ ಮತ್ತು ವಾಟ್ಸಪ್ಪಲ್ಲಿ ಒಳ್ಳೆಯ ರೀತಿಯಿಂದ ನಮಗೆ ಮೂಡಿ ಬರ್ತಾ ಇದೆ. ಇದರ ಅತ್ಯುತ್ತಮವಾದಂಥ ರಿಸಲ್ಟನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ನಂಬರ್ 1 ಚಾನಲ್ ಘಟಪ್ರಭಾದಲ್ಲಿ ಮತ್ತು ಗೋಕಾಕ್ ತಾಲೂಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ನಂತರ ನಮ್ಮ ಶಿಕ್ಷಣ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ಚೇರ್ಮನ್ ಪರವಾಗಿಯೂ ಎಲ್ಲರ ಪರವಾಗಿಯೂ ಆರ್ಥಿಕ ಲೋಕಲ್ ಮುಷ್ರಫ್ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ, ನಂಬರ್ 1 ನ್ಯೂಸ್ ಅಂತ. ಒಳ್ಳೆ ರೀತಿಯಿಂದ ಮೂಡಿ ಬರ್ತಾ ಇದ್ವಿ. ಅದಕ್ಕೆ ನಮ್ಮ ಎಲ್ಲ ಸ್ಟಾಫ್ ವತಿಯಿಂದ ಶುಭಾಶಯ. ಘಟಪ್ರಭಾದಲ್ಲಿ ಕಂಟಿನ್ಯೂ ಹಾಸ್ಪಿಟಲ್ ಒಳಗೆ ನಾವಿದ್ದೀವಿ. ಈಗ ಆ ದವಾಖಾನೆಯಲ್ಲಿ ಸಿಬ್ಬಂದಿಯವರು ಹತ್ರ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಚಾನಲ್ ಬಗ್ಗೆ ಅವ್ರು ಏನು ಅಭಿಪ್ರಾಯ ತಿಳಿಸ್ತಾರಂತ ಅವ್ರನ್ನ ಕೇಳೋಣ.
ಈಗಾಗಲೇ ನಾವು ಚೆನ್ನಾಗಿ ನೋಡಿದ್ದೀವಿ ರೀ. ಯೂಟ್ಯೂಬ್ದಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ದಲ್ಲಿ ಎಲ್ಲ ಚೆನ್ನಾಗಿ ಬರ್ತದೆ ರೀ. ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಹೇಳ್ತೀವಿ. ಬಾರಿಗೆ ನಂಬರ್ ನ್ಯೂಸ್ ಚಾನಲನ್ನು ನಾವು ಪ್ರಪ್ರಥಮವಾಗಿ ಚಾವು ಮಾಡಿದ್ದೀವಿ. ತಾವು ಕೂಡ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ನೋಡಿದ್ದೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಚಾನಲ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ತಿಳಿಸ್ಬೋದು? ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದೇ ರೀತಿ ಕಾರ್ಯಕ್ರಮ ಚಾನಲ್ ಈಗ ಘಟಪ್ರಭಾದಲ್ಲಿ ಘಟಪ್ರಭಾ ರೈಲ್ವೆ ಸ್ಟೇಷನ್ ಹತ್ತಿರ ಸ್ವಾಗತ್ ಪಟೇಲ್ ಮಾಲೀಕರ ಹತ್ರ ನಾವು ನಮ್ಮ ಚಾನಲ್ ಬಗ್ಗೆ ಅವರ ಅಭಿಪ್ರಾಯ ಏನಂತ ಕೇಳೋಣ. ನನಗೆ ತುಂಬ ಸಂತೋಷವಾಗ್ತಾ ಇದೆ. ನೀವು ಘಟಪ್ರಭಾದಲ್ಲಿ ನ್ಯೂಸ್ ಚಾನೆಲ್ ಮಾಡಿದ್ದೀನಿ ಕೇಳಿ ನನಗೆ ಸಂತೋಷವಾಯಿತು. ಇದೇ ರೀತಿ ಘಟಪ್ರಭಾದಲ್ಲಿ ನ್ಯೂಸ್ ಚಾನೆಲ್ನಿಂದ ನಿಮ್ಮ ಕೀರ್ತಿ ಬೆಳೆಯಲಿ ಹಾಗೂ ಘಟಪ್ರಭಾ ನಗರಕ್ಕೆ ಇದರಿಂದ ಹೆಚ್ಚಿನ ಉಪಯೋಗವಾಗಲಿ. ಘಟಪ್ರಭಾದ ಕುಂದುಕೊರತೆಗಳನ್ನು ಈ ಚಾನೆಲ್ನಿಂದ ನೀವು ಬಗೆಹರಿಸ್ತಾರಂತ ನಾನು ನಂಬಿದ್ದೇನೆ. ನಿಮಗೆ ಒಳ್ಳೆಯದಾಗಲಿ. ಘಟಪ್ರಭೆಯಲ್ಲಿ ನಂಬರ್ 1 ನ್ಯೂಸ್ ಚಾನಲ್ ಇದು ಹೊಸದಾಗಿ ಸ್ಟಾರ್ಟ್ ಆಗಿದೆ. ಇದು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇದು ಹೀಗೆ ಬೆಳೀತಾ ಹೋಗಲಿ ಅಂತೇಳಿ ಹಾರೈಸುತ್ತೆ. ನಂಬರ್ 1 ಚಾನಲ್ ಭಾಳ ಚಲೋ ಇದೆ. ಯೂಟ್ಯೂಬ ಆಮೇಲೆ ಸೋಷಿಯಲ್ ಮೀಡಿಯಾದಾಗ ನೋಡಿದ್ರೆ ಮತ್ತು ಗಡವ್ರ ಫ್ಯೂಚರ್ ಹೇಳ್ಬೇಕಂದ್ರೆ ಈ ಬಿಸ್ನೆಸ್ ಫುಲ್ ಎಕ್ಸ್ಪೆನ್ಷನ್ ಆಗಿದೆ. ಅದಕ್ಕೆ ಒಂದಿಟ್ಟು ಹೆಚ್ಚಿನ ಆದ್ಯತೆ ಕೊಡ್ಬೇಕಾಗೈತೆ ಬಿಸ್ನೆಸ್. ಹೆಚ್ಚಿನ ಕೊಟ್ಟರೆ ಸ್ವಲ್ಪ ವ್ಯಾಪಾರ ಚಲೋ ಆಗೈತೆ. ಓವರಾಲ್ ನೋಡ್ರೆ ಇಲ್ಲಿ ಎಷ್ಟು ಮಾರ್ಕೆಟ್ ಭಾಳ ಇಂಪಾರ್ಟೆಂಟ್ ಇದೆ. ಅದಕ್ಕೊಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಹೆಚ್ಚಿನ ಮಟ್ಟದಾಗ ಹೆಚ್ಚಿನ ಅದಕ್ಕೆ ಕೊಟ್ಟಾಗ ಈ ಚಾನಲನ್ನು ನೋಡಿದ್ದೀರಾ ಸರ್ ನೀವು? ನೋಡಿ ಅನ್ನಲ್ಲ ಹೇಗೆ ಅನ್ಸೋದು ಸರ್ ನಿಮಗೆ? ಚಲೋ ಇದೆ. ಓವರಾಲ್ ಲೋಕಲ್ ಎಲ್ಲ ಚಲೋ ನೋಡ್ತಾರೆ. ಚಲೋ ಇನ್ಫಾರ್ಮೇಷನ್ ಓಕೆ. ನಮಸ್ಕಾರ. ಇದು ನಂಬರ್ 1 ನ್ಯೂಸ್ ಚಾನೆಲ್ ಘಟಪ್ರಭಾದಲ್ಲಿ ಪ್ರಾರಂಭವಾಗಿದೆ. ಇದಕ್ಕೆ ತುಂಬ ಧನ್ಯವಾದಗಳು. ಇದರಿಂದ ಮುಂದೆ ನಮಗೆ ಬರುವ ಭವಿಷ್ಯದಲ್ಲಿ ಈ ಚಾನೆಲ್ನಿಂದ ನಮಗೆ ಬಹಳ ಉಪಯೋಗ ಆಗುವ ನಿರೀಕ್ಷೆ ಇದೆ. ಇವರಿಗೆ ಒಳ್ಳೆಯದಾಗಲಿ ಅಂತ नावेला हारस्ता है। नंबर 1 चैनल आके बड़ी खुशी हुई है हमें घटप्रभा पे, और हमारे साथी थे बाबा साहब सैयद, वो बहुत जुने पत्रकार भी हैं, इसलिए हमें बहुत खुशी हुई है। हमें सब साथ देंगे उनका, हमें बड़ी खुशी हुई। ನಂಬರ್ 1 ನ್ಯೂಸ್ ಚಾನೆಲ್ ಇದು ಯೂಟ್ಯೂಬ್ನಲ್ಲಿ, ವಾಟ್ಸಪ್ನಲ್ಲಿ ಈಗಾಗಲೇ ನೋಡಿದ್ದೀವಿ. ಅದರ ಬಗ್ಗೆ ಒಳ್ಳೆಯದ ಅನಿಸಿದೆ. ಇದೇ ಥರ ಬೆಳೆಯಲಿ. ಘಟಪ್ರಭಾದಲ್ಲಿ ಶ್ರೀ ಸೈಯದ್ ಅವರು ಪ್ರಾರಂಭ ಮಾಡಿರುವ ನಂಬರ್ 1 ಕನ್ನಡ ನ್ಯೂಸ್ ಚಾನಲ್ ಈಗ ಶುರು ಮಾಡಿ 3 ದಿವಸಗಳಾದವು. ಅದು ಉತ್ತಮ ರೀತಿಯಿಂದ ಕೆಲಸ ಮಾಡಿದೆ ಅಂತ